ಮೈಸೂರು ಜೇಸಸ್ ಅರ್ಬನ್ ಹಾತ್ನಲ್ಲಿ ಆಗಸ್ಟ್ 2ರಿಂದ 8ರವರೆಗೆ ಗಾಂಧಿ ಶಿಲ್ಪ ಬಜಾರ್ ಹಸ್ತಶಿಲ್ಪಿ ಪ್ರದರ್ಶನ ಮತ್ತು ಮಾರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ನಗರದ ಪತ್ರಕರ್ತರ ಭವನದಲ್ಲಿ ಮೈಸೂರು ಜೇಸಸ್ ಅರ್ಬನ್ ಹಾತ್ ವತಿಯಿಂದ ಸುದ್ದಿಗೋಷ್ಠಿಯನ್ನ ನಡೆಸಲಾಯಿತು. ಇನ್ನು ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಜೇಸಸ್ ಮಹಾವಿದ್ಯಾಪೀಠದ ಪ್ರಕಟಣಾ ವಿಭಾಗದ ನಿರ್ದೇಶಕರಾದ ಪ್ರೊಫೆಸರ್ ಮರುಪತ ಮಲ್ಲಿಕಾರ್ಜುನ್ ಅವರು ಮಾತನಾಡಿ, ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮೈಸೂರಿನ ಜೇಸಸ್ ಅರ್ಬನ್ ಹಾತ್ನಲ್ಲಿ ಭಾರತ ಸರ್ಕಾರದ ಜವಳಿ ಮಂತ್ರಾಲಯದ ವತಿಯಿಂದ ಇದೇ ಆಗಸ್ಟ್ 2ರಿಂದ 8ರವರೆಗೆ ಗಾಂಧಿ ಶಿಲ್ಪ ಬಜಾರ್ ಹಸ್ತಶಿಲ್ಪಿ ಪ್ರದರ್ಶನ ಮತ್ತು ಮಾರಾಟವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಮೇಳವು ಆಗಸ್ಟ್ 2ರ ಶುಕ್ರವಾರ ಸಂಜೆ 4 ಗಂಟೆಗೆ ಉದ್ಘಾಟನೆಯಾಗಲಿದೆ ಎಂದು ಕಾರ್ಯಕ್ರಮದ ಕುರಿತು ಮಾಹಿತಿಯನ್ನ ನೀಡಿದರು. ಆಗಸ್ಟ್ 2ರಿಂದ ಆಗಸ್ಟ್ 8ರವರೆಗೆ ಜೆಎಸ್ಎಸ್ ಮೈಸೂರು ಅರ್ಬನ್ ಹಾತ್ನಲ್ಲಿ ಗಾಂಧಿ ಶಿಲ್ಪ ಬಜಾರ್ ಹಸ್ತಶಿಲ್ಪ ಪ್ರದರ್ಶನ ಮತ್ತು ಮಾರಾಟ ಕಾರ್ಯಕ್ರಮ ನಡೀತಾ ಇದೆ. ಈಗಾಗಲೇ ಸಾಕಷ್ಟು ವರ್ಷಗಳಿಂದ ಗಾಂಧಿ ಶಿಲ್ಪ ಬಜಾರ್ ಕಾರ್ಯಕ್ರಮ ಜೆಎಸ್ಎಸ್ ಮೈಸೂರು ಅರ್ಬನ್ ಹಾತ್ನಲ್ಲಿ ನಡೀತಾ ಬಂದಿದೆ. ಇದರ ಉದ್ದೇಶ ಏನು ಅನ್ನೋದು ತಮಗೆ ಗೊತ್ತಿದೆ. ಮುಖ್ಯವಾಗಿ 3 ಉದ್ದೇಶ ಆಶಯ ಈ ಕಾರ್ಯಕ್ರಮದ ಹಿಂದೆ ಇದೆ. ಒಂದು, ಮಹಾತ್ಮ ಗಾಂಧೀಜಿಯವರಿಗೆ ನಮ್ಮ ದೇಶದ ಕರಕುಶಲ ಕೌಶಲ ಇದೆಯಲ್ಲ, ಇದು ಅದ್ಭುತವಾದದ್ದು. ನಿಜವಾಗಿಯೂ ಈ ದೇಶ ಕ್ರಿಯಾಶೀಲವಾಗಿರಬೇಕು, ಚೈತನ್ಯಶೀಲವಾಗಿರಬೇಕು ಅಂದರೆ ನಮ್ಮ ಜನರ ಕಸುಬುಗಳ ಮೂಲಕ ವ್ಯಕ್ತವಾಗುವಂಥ ಸಾಂಸ್ಕೃತಿಕ ಶ್ರೀಮಂತಿಕೆ ಇದೆಯಲ್ಲ, ಇದು ಇಡೀ ಜಗತ್ತಿಗೆ ಪರಿಚಯ ಆಗಬೇಕು ಅನ್ನೋದು ಅವರ ಆಶಯ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಅವರು ಸ್ವಾತಂತ್ರ್ಯ ಹೋರಾಟದೊಟ್ಟಿಗೆ ಈ ಖಾದಿ ಗ್ರಾಮೋದ್ಯೋಗ ಮತ್ತು ಕರಕುಶಲ ವಸ್ತುಗಳ ತಯಾರಿಕೆ ಇದೆಯಲ್ಲ, ಇದನ್ನು ಪ್ರೋತ್ಸಾಹಿಸ್ತಾ ಬಂದವರು. ಆದ್ದರಿಂದನೇ ಕೇಂದ್ರ ಸರ್ಕಾರದ ವಸ್ತ್ರ ಜವಳ ಇಲಾಖೆಯವರು ಜವಳಿ ಇಲಾಖೆಯವರು ಗಾಂಧಿ ಶಿಲ್ಪ ಬಜಾರ್ ಹೆಸರಿನಲ್ಲಿ ಕರಕುಶಲ ಕರ್ಮಿಗಳನ್ನು ಪ್ರೋತ್ಸಾಹಿಸುವಂಥ ಒಂದು ಅಪೂರ್ವವಾದಂಥ ಯೋಜನೆಯನ್ನು ಹಮ್ಮಿಕೊಂಡು ಬಂದಿದ್ದಾರೆ. ಇನ್ನು ಮೇಳದಲ್ಲಿ ಮರದ ಕೆತ್ತನೆ, ಶಿಲಾಶಿಲ್ಪ, ಕಂಚಿನ ವಿಗ್ರಹಗಳು, ಮಣ್ಣಿನ ಮಡಕೆ, ಕಲಾತ್ಮಕ ವಸ್ತುಗಳು, ಎಂಬ್ರಾಯ್ಡರಿ ವರ್ಕ್ಗಳು ಹಾಗೂ ಇತರೆ ರಾಜ್ಯದ ಸೀರೆಗಳು ಮತ್ತು ಚರ್ಮದ ಉತ್ಪನ್ನಗಳನ್ನು ಒಳಗೊಂಡಂತೆ ಇನ್ನಿತರ ಕರಕುಶಲ ವಸ್ತುಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟವನ್ನ ಹಮ್ಮಿಕೊಳ್ಳಲಾಗಿದ್ದು, ಕರಕುಶಲ ಕರ್ಮಿಗಳಿಂದ ಗ್ರಾಹಕರಿಗೆ ನೇರವಾಗಿ ಮಾರಾಟ ಮಾಡಲಾಗುವುದು. ಹಾಗಾಗಿ ಮೈಸೂರಿನ ಜನತೆ ಮೇಳದ ಸದುಪಯೋಗವನ್ನ ಪಡೆದುಕೊಳ್ಳಬೇಕೆಂದು ಪ್ರೊಫೆಸರ್ ಮರುಪತ ಮಲ್ಲಿಕಾರ್ಜುನ್ ಅವರು ತಿಳಿಸಿದರು. ಸಂಸ್ಕೃತಿ ಕಲೆಗಳ ಬಗ್ಗೆ ವಿಶೇಷವಾದಂಥ ಅಭಿರುಚಿಯನ್ನು ಹೊಂದಿರುವಂಥ ಪ್ರದೇಶ. ಇಲ್ಲಿಯ ಕಲಾಭಿಮಾನಿಗಳು ನಾಡಿನ ಬೇರೆ ಬೇರೆ ಕರಕುಶಲ ಕರ್ಮಿಗಳು ಸಿದ್ಧಪಡಿಸಿದಂಥ ವಸ್ತುಗಳನ್ನು, ಇಡೀ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿರುವಂಥ ವಿಶೇಷವಾದಂಥ ವಸ್ತುಗಳನ್ನು ಕೊಂಡುಕೊಳ್ಳೋದಕ್ಕೆ ಸದಾ ಮುಂಚೂಣಿಯಲ್ಲಿದ್ದಾರೆ. ಆ ಕಾರಣಕ್ಕಾಗಿಯೇ ನಾವು ಜೆಎಸ್ಎಸ್ ಅರ್ಬನ್ ಹಾತ್ ವತಿಯಿಂದ ಎಷ್ಟೇ ಈ ಬಗೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡರೂ ಕೂಡ ಜನ ಆಸಕ್ತಿಯಿಂದ ಬರ್ತಾ ಇದ್ದಾರೆ, ವಸ್ತುಗಳನ್ನು ವೀಕ್ಷಿಸ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಕೊಂಡುಕೊಂಡು ಕರಕುಶಲ ಕರ್ಮಿಗಳಿದಾರಲ್ಲ ಅವರನ್ನು ಪ್ರೋತ್ಸಾಹಿಸ್ತಾ ಇರೋದು ನಿಜವಾಗಿಯೂ ನಾವು ಗಮನಿಸಬೇಕಾದಂಥ ಸಂಗತಿ. ಒಂದು ಒಳ್ಳೆ ಸೇಮ್ ಪ್ಲ್ಯಾಟ್ಫಾರ್ಮ್ ಅಂದರೆ 8 ನಂಬರ್ 8x6 ರೀಜನ್ಗೆ 8 ಜನನ ಸೆಲೆಕ್ಟ್ ಮಾಡ್ತಾ ಹೋಗ್ತೀವಿ. ಒಂದು ರೀಜನಲ್ಲಿ 4-5 ಸ್ಟೇಟ್ ಬರುತ್ತೆ, ಅದರಲ್ಲಿ ಸ್ಟೇಟಲ್ಲಿ 2-3 ಜನ, ಆ ಥರ ಎಲ್ಲರಿಗೂ ಒಂದು ವ್ಯವಸ್ಥೆ, ಎಲ್ಲ ಸ್ಟೇಟಿಂದ ಬರುವಂಥ ಆರ್ಟಿಸನ್ಸ್ಗೆ ಇಲ್ಲಿ ವ್ಯವಸ್ಥೆ ಇರುತ್ತೆ 50 ಜನಕ್ಕೆ. ಆ ಥರ ಸೆಲೆಕ್ಷನ್ ಆಗಿರುತ್ತೆ. ಹೌದು, ಕರ್ನಾಟಕದಿಂದಲೂ ಆರ್ಟಿಸನ್ಸ್ ಬರ್ತಾ ಇದ್ದಾರೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಕರಕುಶಲ ಸೇವಾ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಕೆಎಸ್ ಸುನಿಲ್ ಕುಮಾರ್, ಮೈಸೂರು ಜೆಎಸ್ಎಸ್ ಅರ್ಬನ್ ಹಾತ್ನ ಯೋಜನಾಧಿಕಾರಿಗಳಾದ ಎಂ ಶಿವನಂಜಸ್ವಾಮಿ ಮತ್ತು ಸಂಯೋಜನಾಧಿಕಾರಿಗಳಾದ ರಾಕೇಶ್ ರೈ ಉಪಸ್ಥಿತರಿದ್ದರು.